ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮದನ್ ಯಾನೆ ಮಂಜುನಾಥ್ ಎಂಬ ಆರೋಪಿಯನ್ನು ಬಂಧಿಸಲಾಗಿದೆ, ಉಳಿದವರ ಪತ್ತೆಗೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಅವರು ಹೇಳಿದ್ದಾರೆ. ಒಂದು ಘಟನೆ ನಡೆದಿದೆ. ಅಲ್ಲಿ ಒಬ್ಬ ಕಚೋರಿ ಮಾರ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾರೆ, ಸಣ್ಣ ಅಂಗಡಿ ಮಾಡ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ಒಂದು 4 ಜನ ದುಷ್ಕರ್ಮಿಗಳು ಪಕ್ಕದ್ದು ಒಂದು ಹೋಟೆಲ್ ಒಂದು ಅಂಗಡಿದು ಅಡ್ರೆಸ್ ಕೇಳ್ತಾರೆ. ಆನಂತರ ಒಂದು 5-10 ನಿಮಿಷ ಬಿಟ್ಕೊಂಡು ಬಂದು ನನಗೆ ಸುಳ್ಳು ಅಡ್ರೆಸ್ ಹೇಳಿದಿರಿ ಅಂತಂದು ಮಾತಿಗೆ ಮಾತು ಆಗಿ ಆನಂತರ ಹಲ್ಲೆ ಕೂಡ ಆಗುತ್ತೆ. 4 ಜನ ಆರೋಪಿತರು ಯಾರು ಅಂತಂದು ಈಗಾಗಲೇ ನಾವು ಐಡೆಂಟಿಫಿಕೇಷನ್ ಕೂಡ ಮಾಡಿದ್ದೀವಿ. ಅದರಲ್ಲಿ ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ. ಅರೆಸ್ಟ್ ಕೂಡ ಮಾಡಲಾಗಿದೆ. ಒಬ್ಬನ್ನ ಅರೆಸ್ಟ್ ಮಾಡಿದ್ದೀವಿ, ಇನ್ನು ಮಿಕ್ಕಿದವ್ರನ್ನ ಅರೆಸ್ಟ್ ಮಾಡ್ತೀವಿ. ಹಾಂ, ವ್ಯಾಪಾರಸ್ಥರು ಅದೇ ನಮ್ಗೆ ಈ ರೀತಿ ಹಿಂಗಾಗಿದೆ ಸರ್, ಸಣ್ಣ ಪುಟ್ಟ ಇಶ್ಯೂಸಿಂದನೂ ಕೂಡ ಒಂದೊಂದ್ಸಲಿ ಹಲ್ಲೆ ಆಗ್ತಕ್ಕಂಥ ಚಾನ್ಸ್ ಇದೆ. ಸ್ವಲ್ಪ ಬೀಟನ್ನು ಹೆಚ್ಚು ಮಾಡಿ ಅಂತಂದು ಹೇಳಿದ್ದಾರೆ. ಸೊ ಅದನ್ನು ಬೀಟನ್ನು ಹೆಚ್ಚು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡಿದ್ದೀನಿ. ಇಲ್ಲ ಅವ್ರಿಗೂ ಹೇಳಿದ್ದೀನಿ, ಈ ರೀತಿ ಸಣ್ಣ ಪುಟ್ಟ ಗಲಾಟೆ ಏನಾರು ಆದಾಗ ನಮ್ಮ ಇಲಾಖೆಯ ಗಮನಕ್ಕೆ ತೊಗೊಂಡು ಬನ್ನಿ ಇಮಿಡಿಯೇಟ್ಲಿ ಅಂತಂದು ಕೂಡ ಅವ್ರಿಗೆ ಹೇಳಿದ್ದೀನಿ. ಆಮೇಲೆ ಈ ಕೇಸ್ನಲ್ಲಿ ಪ್ರಾಮಾಣಿಕವಾದಂಥ ತನಿಖೆನ ನೀವು ಮಾಡಬೇಕು ಅಂತಂದು ಅವರು ಕೋರ್ಕೊಂಡಿದ್ದಾರೆ. ಅದೇ ರೀತಿ ನಾನು ನಮ್ಮ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ. ಯಾವುದೇ ರೀತಿ ತಮಗೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ತನಿಖೆನ ಫೇರ್ ಆ್ಯಂಡ್ ಇಂಪಾರ್ಷಿಯಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿಸಿ ಯಾರು ತಪ್ಪಿತಸ್ಥರು ಇದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ತೀವಿ ಅಂತಂದು ನಾನು ಆಶ್ವಾಸನೆ ಕೊಟ್ಟಿದ್ದೀನಿ. 3 ಜನದ ಬ್ಯಾಕ್ಗ್ರೌಂಡು ಗೊತ್ತಿಲ್ಲ. ಇನ್ನೊಬ್ಬಂದು ಬ್ಯಾಕ್ಗ್ರೌಂಡು ಅವರು ರೂರಲ್ ಲಿಮಿಟ್ಸ್ನಲ್ಲಿ ವಾಸ ಆಗಿರ್ತಾನೆ ಅಂತಂದು ಗೊತ್ತಾಗಿದೆ. ಆಮೇಲೆ ಬೇರೆ ಏನಾದರೂ ಆಸ್ಪೆಕ್ಟ್ಸ್ ಇದೆಯಾ, ಬೇರೆ ಆ್ಯಂಗಲ್ ಏನಾದ್ರು ಇದೆಯಾ ಅಂತಂದು ತನಿಖೆ ಮಾಡ್ತಾ ಇದ್ದೀವಿ. ಯಾವುದು ಅದು ವೆರಿಫೈ ಮಾಡ್ತಾ ಇದ್ದೀವಿ. ಒಂದು ಶಾರ್ಪ್ ಆಬ್ಜೆಕ್ಟ್ ಇತ್ತು ಅಂತಂದು ಹೇಳ್ತಾರೆ, ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. 2 ಗಾಯ ಆಗಿದೆ. ಹಾಂ, ನಾನು ಕೇಳಿದೆ ಅಂಗಡಿಯವ್ರಿಗೆ ಏನಾದ್ರು ಗೊತ್ತಿದ್ದಾರಾ ಅವರು ಅಂತಂದು. ಸಡನ್ ಪ್ರೊವೊಕೇಶನ್ ಆಗಿದೆ ಅಂತಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡೋಣ ಅಂತ ಹೇಳ್ತೀನಿ. ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ. ಮದನ್ ಅಂತ, ಮದನ್ ಅಲಿಯಾಸ್ ಮಂಜುನಾಥ್.